Hello, good morning. Today ಈಗ ನಾನು ಲೆವೆಲ್ 3 Animals and Birds Evaluation ಕಾರ್ಡ್ ನಂಬರ್ 47 ಪ್ರೊಸೀಜರ್. ಪ್ರತಿಯೊಂದು ಮಗುನ ಕರೆದು ಅಸೆಸ್ ಮಾಡಬೇಕು ಸ್ಟೂಡೆಂಟ್ನ ಬೈ ಆಸ್ಕಿಂಗ್ ಫಾಲೋಯಿಂಗ್ ಕೇಳಬೇಕು. ಇದನ್ನು ಕಂಪ್ಲೀಟ್ ದ ಎವ್ಯಾಲ್ಯೂಷನ್ ಎಲ್ಲ ಮಕ್ಕಳಿಗೂ ಬಂದು ಫಸ್ಟ್ ಕ್ವಶನ್, ನೇಮ್ ಎನಿ 3 ಆ್ಯನಿಮಲ್ಸ್ ಯು ಹ್ಯಾವ್ ಲರ್ನ್ಡ್. ಇದರಲ್ಲಿ ಯಾವ ಪ್ರಾಣಿಗಳ ಬಗ್ಗೆ ನೀವು ಕಲ್ತಿದ್ದೀರಾ? ಇದರಲ್ಲಿ ಯಾವುದು? ಗೋಟ್, ಶೀಪ್, ಕೌ, ಬೆಫೆಲೋ, ಹೆನ್. ಯಾವ 3 ಅದು ಹೇಳಬೇಕು. ನೆಕ್ಸ್ಟ್, ನೇಮ್ 3 ಆ್ಯನಿಮಲ್ಸ್ ಯು ಕ್ಯಾನ್ ಫೈಂಡ್ ಇನ್ ದ ಝೂ. ನೀವು ಝೂ ಅಲ್ಲಿ ಇಲ್ಲಿ ಕೊಟ್ಟಿದ್ದೀವಿ 5, ಯಾವುದನ್ನು ನೋಡ್ತೀರಾ? ಟೈಗರ್ಸ್, ಲಯನ್ಸ್, ಮಂಕೀಸ್, ಜಿರಾಫಿ, ಎಲಿಫೆಂಟ್ಸ್. ಯಾವುದಾದ್ರೂ 3 ಹೇಳಿ. ಇಷ್ಟ ಬಂದದ್ದು ಹೇಳಿ ಮಕ್ಕಳು. ವಾಟ್ ಆರ್ ದ ಆ್ಯನಿಮಲ್ಸ್ ದಟ್ ಕ್ಯಾನ್ ಲಿವ್ ಇನ್ ವಾಟರ್. ನೀರಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ಯಾವುದಾದ್ರೂ 3 ಹೇಳಿ. ಡಕ್ಸ್, ಫ್ರಾಗ್. 4 ಕೊಟ್ಟಿದ್ದಾರೆ, ಇದರಲ್ಲಿ ಯಾವುದಾದ್ರೂ ಆರಿಸಿ 3 ಹೇಳಿ. ಡಕ್ಸ್, ಫ್ರಾಗ್ಸ್, ಕ್ರೊಕೊಡೈಲ್, ಫಿಶ್. ಕ್ವಶನ್ ನಂಬರ್ 2, ರೀಡ್ ದ ಸೆಂಟೆನ್ಸ್ ಅಂಡ್ ದ ಸ್ಟೂಡೆಂಟ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಯೂಸಿಂಗ್ ಅಪ್ರೋಪ್ರಿಯೇಟ್ ವರ್ಡ್ಸ್ ದಟ್ ದೇ ಹ್ಯಾವ್ ಲರ್ನ್ಡ್ ಇನ್ ದ ಸ್ಟೋರಿ. ಇಲ್ಲಿ ಬ್ರ್ಯಾಕೆಟಲ್ಲಿ ವರ್ಡ್ಸ್ ಕೊಟ್ಟಿದ್ದೆ, ಅದರಿಂದ ತೊಗೊಂಡು ಒಳ್ಳೆಯ ಕರೆಕ್ಟ್ ವರ್ಡ್ನ ಬರೆದು ಫಿಲಪ್ ಮಾಡಬೇಕು. ಫಿಲ್ ಇನ್ ದ ಬ್ಲಾಂಕ್ಸ್ನ. ಇಟ್ ಈಸ್ ಹಾಟ್ ಇನ್ ದ ಡ್ಯಾಶ್. ಇಟ್ ಈಸ್ ಹಾಟ್ ಇನ್ ದ ಆಫ್ಟರ್ನೂನ್. ಅಲ್ಲೇ ಕೊಟ್ಟಿದ್ದಾರೆ ನೋಡಿ, ಅದನ್ನು ಮಕ್ಕಳಿಗೆ ರಿಪೀಟ್ ಮಾಡಿಸಿ ಪ್ರಾಕ್ಟೀಸ್ ಮಾಡಿಸಿ. ದ ಯಂಗರ್ ಒನ್ ಆಫ್ ಎ ಹಾರ್ಸ್ ಇಸ್ ಕಾಲ್ಡ್ ಎ ಹಾರ್ಸ್. ಕುದುರೆ ಮರಿನ ಏನಂತ ಕರಿತೀವಿ? ಪೋನಿ. ಅರ್ಥ ಹೇಳ್ತಾ ಇದೆ. ಇಟ್ ಈಸ್ ಎ ಡ್ಯಾಶ್ ಡೇ ಅಂದಾಗ ಬ್ಯೂಟಿಫುಲ್, ಸುಂದರವಾದ ದಿನ. ದಡ್ಡು ಈಸ್ ಎ ಡ್ಯಾಶ್ ಡಾಂಕಿ. ಎಂಥ ಡಾಂಕಿ? ಡ್ಯಾಶ್ ಹೆಲ್ಪ್ಫುಲ್ ಅಂತ, ತುಂಬ ಫ್ರೆಂಡ್ಲಿ ನೇಚರ್ ಡಾಂಕಿ ಅಂತ. ಚಿಲ್ಡ್ರನ್ ಶೌಟ್ ಡ್ಯಾಶ್ ಇನ್ ದ ಪ್ಲೇ ಗ್ರೌಂಡ್ ಲೌಡ್ಲಿ. ಹೆಂಗೆ ಶೌಟ್ ಮಾಡೋದು ಅಂದರೆ ಜೋರಾಗಿ ಶೌಟ್ ಮಾಡುತ್ತಾನೆ ಇನ್ ದ ಪ್ಲೇ ಗ್ರೌಂಡ್. ದೆರ್ ಈಸ್ ಎ ಟೆಂಪಲ್ ಡ್ಯಾಶ್ ಮೈ ಸ್ಕೂಲ್. ಬಿಹೈಂಡ್ ಅಂದರೆ ನಮ್ಮ ಮನೆ ಹಿಂದ್ಗಡೆ ಸ್ಕೂಲ್. ದೆರ್ ಈಸ್ ಎ ಟೆಂಪಲ್ ಆ್ಯಂಡ್ ಮೈ ಸ್ಕೂಲ್, ನಮ್ಮ ಸ್ಕೂಲ್ ಹಿಂದ್ಗಡೆ. ವಿ ಮಸ್ಟ್ ಗೋ ಟು ದ ಡಾಕ್ಟರ್ ಇಫ್ ವಿ ಆರ್ ಅನ್ವೆಲ್. ನೋಡಿ, ಈ ಪದಗಳೆಲ್ಲ ಈ ಸ್ಟೋರಿಲಿ ಬಂದಿದೆ. ಆ ಪದಗಳು ಬಳಸ್ಕೊಂಡೆ ಬೇರೆ ಬೇರೆ ವಾಕ್ಯಗಳಾಗಿದೆ. ಮಸ್ಟ್ ಗೋ ಟು ದ ಡಾಕ್ಟರ್ ಹತ್ರ ಹೋಗ್ತೀವಿ ನಾವು ಅನ್ವೆಲ್ ಆದಾಗ. ಹೀಗೆ ಪದಗಳನ್ನ ಉಪಯೋಗಿಸಿ ಸೆಂಟೆನ್ಸಸ್ ಮಾಡೋದನ್ನು ಮಾಡಬೇಕು. ಇದರ ಬಗ್ಗೆ ಇರ್ತಕ್ಕಂಥ ಎವ್ಯಾಲ್ಯೂಷನ್ ಕಾರ್ಡ್ ನಂಬರ್ 47. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.